ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವರು ಕಲೆಕ್ಷನ್ಸ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೇ ನಮ್ಮ ಚಾನಲಲ್ಲಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲರಿ ಐಟಮ್ಸ್ ಮಾತ್ರ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿರ್ತಿದ್ದೆ. ಇವತ್ತಿನ ವೀಡಿಯೋದಲ್ಲಿ ಏನು ಸ್ಪೆಷಲಪ್ಪ ಅಂದರೆ ಇಂಡಿಯಾದ ಅತಿ ದೊಡ್ಡ ಗಾಜಿನ ಮನೆ ಅಂದರೆ ಗ್ಲಾಸ್ ಹೌಸ್ನ ತೋರಿಸ್ತಾ ಇದ್ದೀನಿ. ಇದು ಬಂದು ದಾವಣಗೆರೆಯಲ್ಲಿ ಇದೆ. ಇಂಡಿಯಾದಲ್ಲಿ ಅತಿ ದೊಡ್ಡ ಗ್ಲಾಸ್ ಹೌಸ್ ಅಂತಲೇ ಹೇಳ್ಬೋದು. ಇದನ್ನು ತೋಟಗಾರಿಕೆ ಇಲಾಖೆಯವರೇ ನಿರ್ಮಾಣ ಮಾಡಿರುವಂತಹ ಗ್ಲಾಸ್ ಹೌಸ್ ಆಗಿದೆ. ಹಾಗೆ ನಾವು ಫ್ಯಾಮಿಲಿ ನೋಡಬೇಕು ಅಂಥೇಳಿ ಗ್ಲಾಸ್ ಹೌಸಿಗೆ ಹೋದಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ಇದು ನೋಡ್ಬೋದು, ಇದನ್ನೇ ಗಾಜಿನ ಮನೆ ಅಂತ ಕರೀತಾರೆ. ಇದು ಕಂಪ್ಲೀಟ್ ಗ್ಲಾಸಿಂದನೇ ಮಾಡಿರೋದ್ರಿಂದ ಗ್ಲಾಸ್ ಹೌಸ್ ಅಂತ ಕರೀತಾರೆ. ಎಂಟ್ರೆನ್ಸ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ. ಫುಲ್ ಗ್ರೀನಾಗಿ ಮಾಡಿದ್ದಾರೆ. ವೆರೈಟಿ ಪ್ಲ್ಯಾಂಟ್ಸ್ಗಳಿಂದ ಗಾರ್ಡನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಎಂಟ್ರೆನ್ಸಲ್ಲೇ ಇದು ತೋಟಗಾರಿಕೆ ಇಲಾಖೆಯಿಂದ ಮಾಡಿರೋದ್ರಿಂದ ಸುತ್ತಮುತ್ತ ಎಲ್ಲ ಹೂವಿನ ಗಿಡಗಳಾಗಲಿ ಶೋ ಗಿಡಗಳಾಗಲಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಗಾಜಿನ ಮನೆಯಲ್ಲಿ ಎಂಟ್ರಿ ಆಗ್ತಾ ಇದ್ದೀವಿ. ನೋಡ್ಬೋದು, ಕಂಪ್ಲೀಟ್ ಡಿಸೈನೇ ತುಂಬ ಚೆನ್ನಾಗಿದೆ. ಇಲ್ಲಂತೂ ಎಲ್ಲರೂ ಕೂಡ ಒನ್ ಟೈಮ್ ಬಂದು ನೋಡಲೇಬೇಕು, ಅಷ್ಟೊಂದು ಸುಂದರವಾಗಿದೆ ಇಲ್ಲಿ. ಫೋಟೋ ಶೂಟಿಗಂತೂ ತುಂಬಾ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟು ಹಾಗೆ ಏನಾದರೂ ಸ್ಪೆಷಲ್ ಏನಾದರೂ ಇದ್ದರೆ ಇಲ್ಲಿ ಬಂದುಬಿಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಗ್ಲಾಸ್ ಹೌಸು ದಾವಣಗೆರೆಯಲ್ಲಿ. ಸೊ ಹಾಗಾಗಿ ಈಗ ಗ್ಲಾಸ್ ಹೌಸ್ನ ಬ್ಯಾಕ್ ಸೈಡ್ ಕೂಡ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಸೇಮ್ ಗಾರ್ಡನಿಂದ ಫ್ಲವರಿಂದ ವೆರೈಟಿ ಫ್ಲವರ್ಸಿಂದ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನ್ ಟೈಪು ನೋಡ್ಬೋದು, ತುಂಬ ಜನ ಇದ್ದಾರೆ. ಇನ್ನು ಗ್ಲಾಸ್ ಹೌಸ್ ಬ್ಯಾಕ್ ಸೈಡ್ ನೋಡೋದಾದರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಗ್ರೀನರಿ ಆಗಿದೆ, ಸಖತ್ತಾಗಿ ಅನಿಸುತ್ತೆ. ಸಂಜೆ ವೇಳೆಗೆ ಬಂದುಬಿಟ್ರೆ ಇದು ಗ್ಲಾಸ್ ಹೌಸ್ ಬ್ಯಾಕ್ ಸೈಡಿಂದನೂ ನೋಡ್ಬೋದು ಗ್ಲಾಸ್ ಹೌಸ್ನ. ಇಲ್ಲಿ ನೋಡ್ಬೋದು, ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿಬಿಟ್ರೆ ಮಕ್ಕಳಿಗೆ ಬೇಜಾರಾಗದೇ ಇರೋ ರೀತಿ ಪ್ಲೇ ಗ್ರೌಂಡ್ ಕೂಡ ಮಾಡಿದ್ದಾರೆ. ವೀಕೆಂಡಲ್ಲಿ ಮಕ್ಕಳಿಗೆ ಕರ್ಕೊಂಬಂದುಬಿಟ್ರೆ ಅವರು ಕೂಡ ತುಂಬ ಸಂತೋಷ ಪಡ್ತಾರೆ. ವೀಕೆಂಡ್ ಇರೋದ್ರಿಂದ ತುಂಬ ಜನ ಮಕ್ಕಳು ಆಟ ಆಡ್ಲಿಕ್ಕೆ ಬಂದಿದ್ದಾರೆ. ಇದು ಬಂದುಬಿಟ್ಟು ಗ್ಲಾಸ್ ಹೌಸ್ ಹಿಂಭಾಗದಲ್ಲಿರುವಂಥ ದೊಡ್ಡ ಕುಂದವಾಡ ಕೆರೆ ಅಂತ ಹೇಳ್ಬೋದು. ಇಲ್ಲಿಂದ ತುಂಬ ಚೆನ್ನಾಗಿ ವ್ಯೂಸ್ ಕಾಣಿಸ್ತಾ ಇದೆ. ಹಾಗೆ ತುಂಬ ಜನ ಮಕ್ಕಳಿರೋದ್ರಿಂದ ಫುಲ್ ರಶ್ ಆಗಿತ್ತು. ಇದಷ್ಟೇ ಅಲ್ಲದೆ ದೊಡ್ಡರಿಗೂ ಕೂಡ ವರ್ಕೌಟ್ ಮಾಡಲಿಕ್ಕೆ ಜಿಮ್ ಐಟಮ್ಸ್ ಕೂಡ ಇಟ್ಟಿದ್ದಾರೆ. ವೀಕ್ಲಿ 2 ಟೈಮ್ ಈಸಿಯಾಗಿ ಮಕ್ಕಳಿಗೆ ಕರ್ಕೊಂಡ್ಬಂದು ಎಂಜಾಯ್ ಮಾಡಿಸ್ಕೊಂಡು ಹೋಗ್ಬೋದು. ಇದಷ್ಟೇ ಅಲ್ಲದೆ ನವಂಬರ್ ತಿಂಗಳಲ್ಲಿ ನವಂಬರ್ 1ರಿಂದ ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಅದರದ್ದೇ ಆದ ಒಂದು ಸ್ಪೆಷಲ್ಲಾಗಿ ಎವ್ರಿ ಸ್ಯಾಟರ್ಡೆ ಸಂಡೇ ಈವ್ನಿಂಗ್ ಮಾತ್ರ ಒಂದು ಸಂಗೀತ ಕಾರ್ಯಕ್ರಮ ಇಟ್ಟಿರ್ತಾರೆ. ಇಲ್ಲಿ ತುಂಬ ಫೇಮಸ್ ಆಗಿರುವಂತಹ ಸಂಗೀತಗಾರರೆಲ್ಲ ಬಂದಿರ್ತಾರೆ. ಬಟ್ ಇಲ್ಲಿ ನವಂಬರ್ ತಿಂಗಳಲ್ಲಿ ಮಾತ್ರ ಇರುತ್ತೆ, ಸ್ಯಾಟರ್ಡೆ ಸಂಜೆ. ಒನ್ ಟೈಮ್ ನೀವು ಕೂಡ ಆ ಟೈಮಲ್ಲಿ ಬಂದು ಹೋಗ್ಬೋದು. ಸಂಜೆ ವೇಳೆಯಲ್ಲಿ ಈ ವ್ಯೂಸ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಟಿಂಗ್ಸು ಆ ಗಾರ್ಡನಿಗೂ, ಅದರಲ್ಲೂ ಸಂಜೆ ವೇಳೆಯಲ್ಲಿ ಸಂಜೆ ಸಂಗೀತ ಅನ್ನೋಂತಹ ಈ ಪ್ರೋಗ್ರಾಮ್ ಕೂಡ ನೋಡಲಿಕ್ಕೆ ಇಂಪಾಗಿರುತ್ತೆ. ಒನ್ ಟೈಮು ನವಂಬರ್ ತಿಂಗಳಲ್ಲೇ ಸಾಧ್ಯ ಆದರೆ ಎಲ್ಲರೂ ಕೂಡ ಹೋಗಿ ಬನ್ನಿ. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೌಂಡು ಮ್ಯೂಟ್ ಆಗಿರೋದ್ರಿಂದ ಇಲ್ಲಿ ನುಡಿಸ್ತಾ ಇರುವಂತಹ ಯಾವುದೇ ಮ್ಯೂಸಿಕ್ ಕೂಡ ನಿಮಗೆ ಕೇಳಿಸ್ತಾ ಇಲ್ಲ. ಕಂಪ್ಲೀಟಾಗಿ ಗ್ಲಾಸ್ ಹೌಸ್ನ ನೋಡ್ಕೊಂಡ್ಬಿಟ್ಟು ಈಗ ನಾವು ಹೊರಗಡೆ ಬಂದುಬಿಟ್ಟು ಒಂದು ಕುಲ್ಫಿನ ಬೇಕು ಅಂತೇಳಿ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ, ನಿಮಗೇನಾದರೂ ಗ್ಲಾಸ್ ಹೌಸ್ ಇಷ್ಟ ಆದರೆ ಕಮೆಂಟ್ ಮೂಲಕ
ತಿಳಿಸಿ. ಹಾಗೆ ಒಂದು ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.